ಮತ್ತೆ ಅವರಿಬ್ಬರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ. ಯಾಕೆಂದರೆ ಈ ಕೋಆರ್ಡಿನೇಷನ್ ಇಲ್ಲಿ ಭಾಳ ಮುಖ್ಯ. ಯಾವುದೇ ಗ್ರೂಪ್ ಮಾಡಲಿ ಜಿಲ್ಲಾ ಕಾಂಗ್ರೆಸ್ ಕೂಡ ಕೋಆರ್ಡಿನೇಟ್ ಮಾಡಿಕೊಂಡು ಗ್ರೂಪ್ ಫಿಕ್ಸ್ ಮಾಡಬೇಕು ಅಂತ ಹೇಳಿ. ಸೊ ಇಲ್ಲಿ ಒಂದು ಎರಡು ಥರ ಆಲೋಚನೆ ಇದೆ. ನಾನು ಚೀಫ್ ಮಾತಾಡಿದೆ. ಒಂದು ಪಾರ್ಲಿಮೆಂಟ್ಗೆ ಎರಡು ಕ್ಷೇತ್ರಕ್ಕೆ ಒಂದು ಗ್ರೂಪ್ ಪಬ್ಲಿಕ್ ಮೀಟಿಂಗ್. ಇನ್ನೊಂದು ನಾವೀಗೇನು ಪ್ರಜಾಧ್ವನಿ ಗ್ಯಾರಂಟಿ ಸ್ಕೀಮ್ ಸಮಾವೇಶ ಮಾಡಿದ್ದೀವಿ. ಆ ಗ್ಯಾರಂಟಿ ಸ್ಕೀಮ್ ಸಮಾವೇಶ ಕಡೆ ತೆಗೆದುಕೊಂಡು ಹೋಗ್ಬೇಕು. ಅಟ್ಲೀಸ್ಟ್ ನೀವೆಲ್ಲ ಇವಾಗ ಇದನ್ನ ಗ್ಯಾರಂಟಿ ಸ್ಕೀಮ್ ಬಿಟ್ಟು ಬೇರೆ ಪರ್ಸೆಂಟ್ ಮಾಡಿ ನಾನು ಎಲ್ಲ MLCಗಳಿಗೆ ಒಂದೊಂದು ಜಿಲ್ಲೆ ಜವಾಬ್ದಾರಿಯನ್ನು ವಹಿಸ್ತಾ ಇದ್ದೀನಿ. ಆಲ್ MLCs ಯಾರಿದ್ದಾರೆ ಸೇರಿ 28 ಲೋಕಸಭಾ ಕ್ಷೇತ್ರಕ್ಕೆ ಅವ್ರ ಕೈಗೊಳ್ಳೆ ಇವ್ರನ್ನ ಜವಾಬ್ದಾರಿ ಮತ್ತು ಎಲೆಕ್ಷನ್ ಜವಾಬ್ದಾರಿ ಕೂಡ ಕೋಆರ್ಡಿನೇಷನ್ಗೋಸ್ಕರ ಸೆಕ್ರೆಟರೀಸ್ ಯಾರಿದ್ದಾರೆ ಈಗ MLA ಮಂತ್ರಿಯಾಗಿ ಬಿಟ್ಟು ಮಿಕ್ಕಿದವ್ರಿಗೆಲ್ಲ ಶಫಲ್ ಮಾಡಿ ಹೊಸ ಒಂದು ಟೀಮ್ ಅನ್ನು ನಾವಲ್ಲಿ ಕಳಿಸ್ಕೊಡ್ತೀವಿ. ಜಸ್ಟ್ ಕೋಆರ್ಡಿನೇಟ್ ಅವ್ರು ಕಳಿಸ್ಬೇಕಾಗ್ತದೆ. ಈಗ ಅದು ಮೇಜರ್ ರೆಸ್ಪಾನ್ಸಿಬಿಲಿಟಿ ಲೈಕ್ಸ್ ವಿತ್ ದಿ ಡಿಸ್ಟ್ರಿಕ್ಟ್ ಪೊಲೀಸ್ ಸ್ಟಾಫ್. ಅದನ್ನು ನಾವು ಸಪ್ರೇಟಾಗಿ ನಾನು CM ಮಾತಾಡ್ತೀವಿ. ಇಲ್ಲಿ ನಾನು ನಮ್ಮ ಕುಮಾರ್ ನಾಯಕರಿಂದ ಅಫಿಷಿಯಲಿ ಅಡ್ಮಿಷನ್ ಮಾಡ್ಕೊಂಡಿಲ್ಲ. ಅವ್ರು ಲೆಟರ್ ಕೊಟ್ಟಿದ್ದಾರೆ ಪಕ್ಷಕ್ಕೆ ಸೇರ್ಪಡೆಗೆ. ಸೊ ಮುಖ್ಯಮಂತ್ರಿಗಳು ಮತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಪಾರ್ಲಿಮೆಂಟ್ಗೆ. ಸೊ ಅವರಿಗೆ ನಾನು ಪಕ್ಷದ ಪರವಾಗಿ ಅವರಿಗೆ ನಾನು ಮುಖ್ಯಮಂತ್ರಿ ಸಮ್ಮುಖದಲ್ಲಿ ನಾನು ಅವರಿಗೆ ಸ್ವಾಗತವನ್ನು ನನ್ನ ಜೊತೆ ಎನರ್ಜಿ ಡಿಪಾರ್ಟ್ಮೆಂಟ್ ಕೆಲಸ ಮಾಡೋದು, ಬೇರೆ ಬೇರೆ ಸೋಷಿಯಲ್ ಡೆವಲಪ್ಮೆಂಟ್ ಕೆಲಸ ಮಾಡೋದು, BDA ಕೆಲಸ ಮಾಡೋದು, ರಾಯಚೂರು DC ಕೆಲಸ ಮಾಡ್ತಾರೆ. ಹೀಗೆ ವಿವಿಧ ಹುದ್ದೆಗಳೆಲ್ಲ ಕೆಲಸ ಮಾಡ್ತಾರೆ. ಅವ್ರಿಗೆ ಅಡ್ಮಿಷನ್ ಆಗಿದೆ. ಹಿಂದೆ ಮುದ್ದನ್ಮೇಗೌಡರನ್ನ ಅಡ್ಮಿಷನ್ ಮಾಡ್ಕೊಂಡಿದ್ದು, ಜಯಪ್ರಕಾಶ್ ಹೆಗಡೆಯವರು ಕೂಡ ಅಡ್ಮಿಷನ್ ಮಾಡ್ಕೊಂಡಿದ್ದು ಪರಿಚಯ ಆಗೋಯ್ತು. ಮದುವೆ ಮಂಡ್ಯದಲ್ಲೇ ವೆಂಕಟೇಗೌಡ ಸ್ಟಾರ್ ಚಂದ್ರು ಮಂಡ್ಯ ಸ್ಟಾರ್ ಇವರು ಬ್ರದರ್ ಈಗ ನಮ್ಮಲ್ಲಿ MLA ಅವರು ನಮ್ಮ ಕಾಂಗ್ರೆಸ್ ಲೀಡರು ಕಾಂಟ್ರಾಕ್ಟರ್. ಸೊ ಅವರು ಕೂಡ 9 ರಿಂದ ಅವ್ರ ಹೆಸರು ಈಗಲ್ಲ ಅಫಿಷಿಯಲ್ ಆಗಿ ಮಂಡ್ಯ ಇದ್ದಾರೆ. ಶರತ್ ಚಿಕ್ಕಮಾವ ಇಷ್ಟಿದೆ. ಬರೀ ಒಂದು ನಿಮಿಷ ಕುಮಾರ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.